ಫ್ರೆಂಡ್ ನಿಮಗೆ ಏನು ಈ ತೋರಿಸ್ತಾ ಇದ್ದೀನಲ್ಲ ಬಿ ಡಿ ಎಸ್ ಸೈಟು ಶಿವರಾಮ ಕಾರಂತರ ಬಡಾವಣೆ ಫ್ರೆಂಡ್ ಏನು ರಾಜ್ಯ ಸರ್ಕಾರದಿಂದ ಬಿ ಡಿ ಎಸ್ ಸೈಟು ನಿರ್ಮಾಣ ಮಾಡ್ತಾ ಇದ್ದಾರೆ ಫ್ರೆಂಡ್. ಅಲ್ಲಿ ಸುಮಾರು ಒಂದು 34,000 ಸೈಟ್ಗಳಲ್ಲಿ ನಿರ್ಮಾಣ ಮಾಡ್ತಾಯಿದ್ದಾರೆ. ಆಲ್ಮೋಸ್ಟ್ ಎಲ್ಲ ಸುಮಾರು ಆ ಕಡೆ ಎಲ್ಲ ಆಗಿದ್ದಾವೆ, ಇನ್ನು ಸ್ವಲ್ಪ ಕಡೆ ಆಗಬೇಕು ಫ್ರೆಂಡ್. ಈ ಸಿದ್ಧವಾಗಿರೋ ಕಡೆ ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ನಿಮಗೆ ಏನು ಇದು ತೋರಿಸ್ತಾ ಇರುವಂಥ ವಿಡಿಯೋ ದಾಸಹಳ್ಳಿ ಸಮೀಪ ಬರುವಂಥ ಚಿಕ್ಕಬಳ್ಳಾಪುರ, ಕೆಂಪಾಪುರ ಆಗಿರ್ಬೋದು, ಡಾಣಿಗಳ್ಳಿ ಆಗಿರ್ಬೋದು, ಸುಮಾರು ಒಂದು 3-4 ಹಳ್ಳಿಗಳಲ್ಲಿ ಹೊಂದ್ಕೊಂಡಿರುವಂಥ ಬಿ ಡಿ ಎ ಸೈಟ್ಗಳು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ಫ್ರೆಂಡ್. ಇವೆಲ್ಲ ಫ್ರೆಂಡ್ ಎಲ್ಲ ಇಲ್ಲೇ ಸಂಪೂರ್ಣವಾಗಿ ಆಗಿದ್ದಾವೆ. ವಿದ್ಯುತ್ ದೀಪ ಆಗಿರ್ಬೋದು, ಮತ್ತು ನೀರಿನ ಪೈಪ್ಲೈನ್ಗಳಾಗಿರ್ಬೋದು, ಪಾರ್ಕ್ಗಳಾಗಿರ್ಬೋದು ಫ್ರೆಂಡ್. ಇವೆಲ್ಲ ಸದ್ಯದಲ್ಲಿ ಈಗ ಅಭಿವೃದ್ಧಿ ಪಡಿಸಿರುವಂತಹ ಬಿ ಡಿ ಎ ಸೈಟ್ಗಳು. ಡಾಕ್ಟರ್ ಶಿವರಾಮ್ ಕಾರಂತರ ಬಡಾವಣೆ ಸುಮಾರು ಒಂದು 34,000 ಸೈಟ್ಗಳಲ್ಲಿ ನಿರ್ಮಾಣ ಆಗ್ತಾ ಇದ್ದಾವೆ ಫ್ರೆಂಡ್. ನಿಮಗೆ ನಮಗೆಲ್ಲ ತೋರಿಸ್ತಾ ಇದ್ದೀನಿ ಸಿದ್ಧತೆಯಾಗಿರುವಂತಹ ಬಿ ಡಿ ಎಸ್ ಸೈಟ್ಗಳು, ವಿದ್ಯುತ್ ದೀಪ ಕಂಬಗಳು, ಲೈಟಿಂಗ್ಸು, ರಸ್ತೆ, ಪ್ರತಿಯೊಂದು ಸೈಟ್ ನಂಬರು ಸಹ ಇಲ್ಲಿ ಕೊಟ್ಟಿದ್ದಾರೆ. ಇದು ಫ್ರೆಂಡ್ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿಯೋಣ, ವಿಡಿಯೋ ಸ್ಕಿಪ್ ಮಾಡಿಬಿಡಿ ನೋಡಿ. ಇದು ಏನು ನಮ್ಮ ಬೆಂಗಳೂರಿನಲ್ಲಿ ಹೆಸರುಘಟ್ಟದಿಂದ ಸುಮಾರು ದೊಡ್ಡಬಳ್ಳಾಪುರ ರಸ್ತೆಗನ ಇದು ನಿರ್ಮಾಣ ಆಗ್ತಾಯಿದೆ. ಸುಮಾರು ಒಂದು 3,500 ಎಕರೆಯಲ್ಲಿ ಇದು ನಿರ್ಮಾಣ ಮಾಡ್ತಾಯಿದ್ದೀವಿ ಅಂತ ತಿಳಿಸ್ತಾ ಇದ್ದಾರೆ ಈ ಬಿ ಡಿ ಎಸ್ ಸೈಟ್ಗಳು ಫ್ರೆಂಡ್. ಇದು 30, 40, 60 ಈ ಥರ ಇದ್ದಾವೆ. ರೈತರಿಗೆ ಏನು ಕೊಟ್ಟು ನಂತರ ಉಳಿದಿರೋಂಥವು ಸೈಟ್ಗಳು ಇಲ್ಲಿ ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ. ಇನ್ನೂ ಕರೆದಿಲ್ಲ, ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ಇಲ್ಲಿ ಸರ್ಕಾರ ನೋಡಿ, ಈಗ ನಿಮಗೆ ಒಂದು ವಿಷಯ ತಿಳಿಸ್ತೀನಿ. ಸರ್ಕಾರ ಒಂದು ದಿನಾಂಕ ಕೊಡುತ್ತೆ ಈ ಥರ ಅಂತ. ಈಗೇನು ನಿಮಗೆ ವಿಡಿಯೋ ತೋರಿಸ್ನಲ್ಲ, ಇದು ಬಿ ಡಿ ಎಸ್ ಸೈಟ್ಗಳು ನಿರ್ಮಾಣ ಆಗ್ತಿರುವಂಥ ಬೆಂಗಳೂರು ಉತ್ತರ ಭಾಗದಲ್ಲಿ ಸುಮಾರು ಹೆಸರುಘಟ್ಟದಿಂದ ದೊಡ್ಡಬಳ್ಳಾಪುರ ರಸ್ತೆ ಸುಮಾರು 17 ಗ್ರಾಮಗಳಲ್ಲಿ ಇದು ನಿರ್ಮಾಣ ಆಗ್ತಿರುವಂಥ ಬಿ ಡಿ ಎಸ್ ಸೈಟ್ಗಳು ಫ್ರೆಂಡ್. ನಿಮಗೆ ಮೊನ್ನೆ ತಾನೇ ರೀಸೆಂಟಾಗಿ ವಿಡಿಯೋ ಮಾಡಿದೆ ಬಿ ಡಿ ಎದು ಫ್ರೆಂಡ್. ಇಲ್ಲಿ ಸರ್ಕಾರ ಇನ್ನೂ ಯಾವುದೇ ರೀತಿಯಾದ ಅಪ್ಡೇಟು ಬಂದಿಲ್ಲ. ಸುಮಾರು ಜನ ಕೇಳ್ತಾಯಿದ್ರೆ 26ನೇ ತಾರೀಕು ಅಪ್ಡೇಟ್ ಸಿಗುತ್ತೆ ಅಂತ. ಬಟ್ ಇಲ್ಲಿ ಸರ್ಕಾರದಿಂದ ಯಾವುದೇ ರೀತಿ ಒಂದು ಯೋಜನೆ ಅಪ್ಡೇಟು ಬಂದಿಲ್ಲ ನೋಡಿ. ಇದು ಏನು ಸರ್ಕಾರ ಒಂದು ದಿನಾಂಕ ಹೇಳಿದ್ದ ದಿನಾಂಕದಿಂದ ಅದು ಏನೂ ಅಪ್ಡೇಟ್ ಬರೆದಾಗ ನಮ್ಮ ಕಮೆಂಟ್ಗಳು ಜಾಸ್ತಿ ಬಂದವು. ಈ ಥರ ಏನು ಅಪ್ಡೇಟ್ ಸಿಕ್ಕಿಲ್ಲ, ಈ ಥರ ಸಿಕ್ಕಿಲ್ಲ, ನೀವು ತಿಳಿಸಿದ್ರಿ ಮಾಹಿತಿ ಈ ಥರ ಬರುತ್ತೆ ಅಂತ. ಖಂಡಿತವಾಗಿ ಸರ್ಕಾರದಿಂದ ಅಪ್ಡೇಟ್ ನೋಡಿ. ಒಂದು ಪ್ರೈವೇಟುಗಳಲ್ಲಾದರೆ ಒಂದು ದಿನಾಂಕದ ಇಷ್ಟಿಂತ ನಿಗದಿಯಾಗಿರುತ್ತೆ. ಈ ಸರ್ಕಾರದ ಅಪ್ಡೇಟು ಬಂದಾಗ ಅವು ಮುಂದೆ ಅದು ಹೋಗ್ತಾ ಇರುತ್ತೆ. ಹಾಗಾಗಿ ಇದು ಏನೂ ಅಪ್ಡೇಟ್ ಇನ್ನೂ ಸಿಕ್ಕಿಲ್ಲ ಫ್ರೆಂಡ್. ಇದು ಸದ್ಯದಲ್ಲೇ ಅರ್ಜಿ ಕರೀತೀವಿ ಅಂತ ತಿಳಿಸ್ತಾ ಇದ್ದಾರೆ. ಅದು ಅಪ್ಡೇಟ್ ಬಂದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಒಟ್ಟಿನಲ್ಲಿ ಇದು ಅಭಿವೃದ್ಧಿಪಡಿಸಿರುವಂತಹ ಬಿ ಡಿ ಎ ಸೈಟ್ಗಳು ಏನು 34,000 ಚಿಲ್ಲರೆ ಸೈಟ್ಗಳಲ್ಲಿ ರೈತರಿಗೆ 17,000 ಕೊಟ್ಟು ನಂತರ ಉಳಿದಿರೋಂಥವು ಇಲ್ಲಿ ನಾವು ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ ನೋಡಿ. ಇದು ನಾವು ಅರ್ಜಿ ಕರೆದಾಗ ಖಂಡಿತವಾಗಿ ನಿಮಗೆ ಮಾಹಿತಿ ಕೊಡ್ತೀನಿ. ಇನ್ನೂ ಅಪ್ಡೇಟು ಬಂದಿಲ್ಲ. ಯಾವುದೇ ಒಂದು ಸ್ಕ್ವೇರ್ ಫೀಟ್ದಾಗಿರಲಿ, ರೇಟಿನ ಬಗ್ಗೆ ಆಗಲಿ, ಈ ಸ್ಕ್ವೇರ್ ಫೀಟಲ್ಲಿ ಎಷ್ಟು ಅಮೌಂಟು ಎಲ್ಲ ಯಾವುದು ನಿಗದಿತವಾದಂತಹ ಒಂದು ವರದಿ ಬಂದಿಲ್ಲ. ಖಂಡಿತವಾಗಿ ಇನ್ನೇನು ಸದ್ಯದಲ್ಲಿ ಎಲ್ಲ ಸಿಗುತ್ತೆ ಅಪ್ಡೇಟು ಅಂತಲೇ ನಾನು ತಿಳಿಸ್ತೀನಿ. ಯಾಕೆ ಅಂದರೆ ಈ ಅಪ್ಡೇಟ್ ಸರ್ಕಾರ ಕೊಡಬೇಕಾಗುತ್ತೆ. ಇದು ಯಾವುದೇ ಒಂದು ಸರ್ಕಾರ ಒಂದು ದಿನಾಂಕ ಹೇಳಿತ್ತು, ಅದು ಮುಂದೂಡಿದ ಮೇಲೆ ಅದು ಗೊತ್ತಾಗಲ್ಲ.
ಹಾಗಾಗಿ ನಿಮಗೆ ಎಲ್ಲ ಅಪ್ಡೇಟ್ ಸ್ವಲ್ಪ ದಿನದಲ್ಲೇ ಸಿಗುತ್ತೆ. ಇದು ಅಪ್ಡೇಟ್ ಏನು ಅನ್ನೋದು ಒಟ್ಟಿನಲ್ಲಿ ಅಭಿವೃದ್ಧಿ ಕೆಲವು ಕಡೆ ಇದು ರೆಡಿ ಆಗಿದ್ದಾವೆ, ನಿಮ್ಗೆ ತೋರಿಸ್ತಾ ಇದೆ. ಕೆಲವು ಕಡೆ ರೆಡಿ ಆಗಿದ್ದಾವೆ, ಇನ್ನೊಂದು ಕೆಲವು ಕಡೆ ಸ್ವಲ್ಪ ರೆಡಿ ಆಗಬೇಕು. ಒಟ್ಟಿನಲ್ಲಿ ರೆಡಿ ಆಗಿರೋ ಕಡೆ ಈ ಸದ್ಯದಲ್ಲಿ ನಾವು ಅರ್ಜಿ ಕರಿತೀವಿ ಅಂತ ತಿಳಿಸ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಫ್ರೆಂಡ್. ಇದು ಪೇಪರ್ಗಳಲ್ಲಾಗಿರ್ಬೋದು, ವೆಬ್ಸೈಟ್ಗಳಲ್ಲಾಗಿರ್ಬೋದು, BDA ಕರ್ನಾಟಕ ಗೌರ್ಮೆಂಟಿನ ವೆಬ್ಸೈಟಲ್ಲಾಗಿರ್ಬೋದು, ಎಲ್ಲದರಲ್ಲಿ ಜಾಹೀರಾತು ಕೊಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಫ್ರೆಂಡ್. ನಮ್ಮದು ಆ ಥರ ಇದೆ. ಮೂಮೆಂಟ್ ಸಿಕ್ಕಿದಾಗ ಖಂಡಿತ ನಿಮಗೆ ಅಪ್ಡೇಟ್ ನಾನು ಕೊಡ್ತೀನಿ. ಇದು ಏನು ಶಿವರಾಮ ಕಾರಂತರ ಬಡಾವಣೆ ಸುಮಾರು 17 ಗ್ರಾಮಗಳಲ್ಲಿ ನಿರ್ಮಾಣ ಆಯ್ತಿರುವಂತಹ ಸೈಟ್ಗಳು ನಿರ್ಮಾಣ ಅಂತಲೇ ನಿಮಗೆ ತಿಳಿಸ್ತೀನಿ ಫ್ರೆಂಡ್. ಇದು ಸದ್ಯದಲ್ಲೇ ಇನ್ನೇನು ಬಿಡ್ತೀವಿ ಅಂತ ತಿಳಿಸ್ತಾರೆ, ಇದುವರೆಗೂ ಬಿಟ್ಟಿಲ್ಲ. ಆವಾಗಲೇ ಒಂದು 2 ಸಾರಿ ಇದೇ ಥರ ಆಗಿದೆ. ಮುಂದೂಡ ಬರ್ತಾಯಿದೆ, ಒಂದು ಸ್ವಲ್ಪ ದಿನ ಮುಂದಕ್ಕೆ ಬರ್ತಾಯಿದೆ. ಈಗ ಕೊನೆ ಹಂತದಲ್ಲಿ ಬಂದಿರುವಂಥ ಇದು ನೋಡಬೇಕು ಯಾವಾಗ ಈ ತಿಂಗಳಲ್ಲಿ ಬಿಡ್ತಾರೋ ನೆಕ್ಸ್ಟ್ ತಿಂಗಳಲ್ಲಿ ಬಿಡ್ತಾರೋ ಏನು ಅಂತ ಅಪ್ಡೇಟು ಸರ್ಕಾರ ಹೇಳ್ದಾಗಲೇ ಗೊತ್ತಾಗೋದು ಅಂತ ಹೇಳ್ತಾ, ಈಗ ನಿಮಗೆ ವಿಡಿಯೋ ಸುಮಾರು ಕಮೆಂಟ್ಗಳು ಕೇಳಿಸಿದ್ರು, ಸರ್ ಅಪ್ಡೇಟ್ ಏನಾಯಿತು ಇದ್ರ ಬಗ್ಗೆ ಮಾಹಿತಿ ಅಂತ. ಖಂಡಿತ ಅಪ್ಡೇಟ್ ಬಂದಾಗ ಖಂಡಿತವಾಗಿ ತಿಳಿಸ್ತೀನಿ. ಸರ್ಕಾರದ ಕೆಲಸ ಸ್ವಲ್ಪ ನಿಧಾನನೇ ಅಂತಲೇ ಹೇಳ್ಬೋದು. ಈಗ ಅಪ್ಡೇಟ್ ಬರ್ತಿದ್ದಂಗೆ ಇಮಿಡಿಯೇಟ್ಲಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ಇನ್ನೂ ಮಾಹಿತಿ ನಿಮಗೆ ಶ್ರೀರಾಮ್ ಕಾರಂತ ಬಡವರ ವಿಡಿಯೋಗಳು ಯಾವ್ಯಾವ ಗ್ರಾಮದಲ್ಲಿ ಇದ್ದಾವೆ ಅಂತ ಒಂದೊಂದು ಸ್ಟೆಪ್ಪನ್ನು ತೋರಿಸ್ತಾ ಇದ್ದೀನಿ. ಈಗ 3 ಗ್ರಾಮಗಳಲ್ಲಿ ನಿಮಗೆ ವಿಡಿಯೋ ತೋರಿಸಿದ್ದು, ಕೆಂಪಾಪುರ ಆಗಿರ್ಬೋದು, ಧಣಿಗಳ್ಳಿ ಆಗಿರ್ಬೋದು, ತಳ್ಕೊಳ್ಳಿ, ಇದು ಗ್ರಾಮಗಳಲ್ಲಿ. ನೆಕ್ಸ್ಟು ಗ್ರಾಮಗಳು 17ರಲ್ಲಿ ಯಾವ ಇಲ್ಲಿ ಎಷ್ಟೆಷ್ಟು ನಿರ್ಮಾಣ ಆಯಿತು ಅಲ್ಲ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್. ನಮಸ್ಕಾರ.